ನಿಜವಾಗ್ಲೂ ಕೂಡ ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವೇನೇನೋ ಉಳಿದಿದೀವ ಅನ್ನುವಂತ ಪ್ರಶ್ನೆ ಇವತ್ತು ನಮಗೆ ನಾವು ಹಾಕ್ಬೇಕಾದಂತ ಅನಿವಾರ್ಯತೆ ಬಂದಿದೆ. ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನ್ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಮಾಡಿ ರೈತರ ಜಮೀನನ್ನ ಹುನ್ನಾರ ಮಾಡಿ ಯಾಗಾದ್ರೂ ಮಾಡಿ ಒಡೆದ್ಬಿಡ್ಬೇಕು ಅನ್ನುವಂತ ಏನ್ ಸಂಚು ಈ ಸರ್ಕಾರ ಕೆಲವು ಅಧಿಕಾರಿಗಳು ಏನ್ ನಡೆಸ್ತಾ ಇದ್ದಾರೆ, ಅದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದರಲ್ಲಿ ಯಾರಿಗೂ ಅನುಮಾನ ಬೇಡ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ನೀವು ಹೆಸರಿಟ್ಟ ಮೇಲೆ ಒಂದೇ ₹1 ಬುಕ್ ವ್ಯಾಲ್ಯೂ ಹೆಚ್ಚಾಗಿದ್ರೆ ತೋರಿಸ್ರಿ. ಇದಕ್ಕ ನಿಮ್ಗೆ ಅಧಿಕಾರ ಕೊಟ್ಟಿದ್ದು, ಇದಕ್ಕ ನಿಮ್ಗೆ ಪೆನ್ನು ಪೇಪರ್ ಕೊಟ್ಟಿದ್ದು, ಇದಕ್ಕ 4 ಈ ಜಿಲ್ಲೆನಲ್ಲಿ ನಿಮ್ಗೆ ಗೆಲ್ಸ್ಕೊಟ್ಟಿದ್ದು. ಒಂದ್ ಕಡೆ ಅಲ್ಲೆಲ್ಲ ಸೋಲೂರು ಹೋಬಳಿನ ಕಿತ್ಕೊಂಡು ಹೋಗ್ತಾ ಇದೆ, ಒಂದ್ ಕಡೆ ಇಲ್ಲಿ 10,000 ಎಕರೆ ಅಂದ್ರೆ ಒಂದು ಹೋಬಳಿನೇ ಹೊರಟೋಗ್ತದೆ. ನಿಮ್ ತಾಲೂಕಲ್ಲಿ ಮಾತ್ರ ನೀವು ಟೌನ್ಶಿಪ್ ಮಾಡಕ್ಕೆ ಧೈರ್ಯ ಇಲ್ಲ. ನಮ್ ಕನಕಪುರ ಬ್ರದರ್ಸ್ ಕಡೆ ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ತೀರಲ್ಲ, ಮಾಡಿ. ನಂದಗುಡಿ ಮಾಡಿದ್ರಲ್ಲ ಹೊಸಕೋಟೆಯಲ್ಲಿ, ಮಾಡಿ. ಸೋಲೂರು ಮಾಡಿದ್ರಲ್ಲ ನೆಲಮಂಗಲದಲ್ಲಿ, ಮಾಡಿ. ನಿಮ್ ತಾಲೂಕಿನಲ್ಲಿ ಸಾತ್ತೂರು ಮಾಡಿದ್ರಲ್ಲ, ಮಾಡಿ. ಯಾಕೆ ಬಿಡದಿನೇ ಯಾಕೆ ಬೇಕು? ಬಿಡದಿನ ಜೊತೆಲೆ ಸೇರಿಸ್ಕೊಂಡು ಮಾಡಿ ನಿಮ್ ತಾಕತ್ತಿದ್ರೆ. ಅಲ್ಲಿ ರೈತರುಗಳೆಲ್ಲ ಕೈಲಲ್ಲಿರೋವು, ಮೂಲೆಯಲ್ಲಿರೋವು, ಕಾಲಲ್ಲಿರೋವೆಲ್ಲ ತಗೋತಾರಲ್ಲ, ಅವ್ರು ಸವಾಸಕ್ಕೆ ಹೋಗಂಗಿಲ್ಲ. ಪಾಪ ನಮ್ಮವ್ರು ಇಲ್ಲಿ ಎಲ್ಲ ಅಮಾಯಕ ರೈತರುಗಳನ್ನ ಎದೆ ಮೇಲೆ ಪೊಲೀಸ್ನವ್ರು ಇಟ್ಕೊಂಡು, ಇಲ್ಲೊಬ್ಬ ಬಿಡದಿಲ್ಲ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ, ಅವ್ನಿಗೆ ಇಳ್ಕತೀನಿ ನಾಳೆ ನಾನು ಬಹಳ ಸಮಯದಿಂದ ಕಾಯ್ದಿದ್ದೀನಿ. ಬೋರ್ಡ್ ಹಾಕ್ಸ್ತೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದು ಅಂತ ಹೇಳಿ ಬೋರ್ಡ್ ಹಾಕ್ಸ್ಬಿಟ್ಟು ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿ ಅಂತ ಹೇಳಿ ಬೋರ್ಡ್ ಹಾಕ್ಸ್ತೀನಿ. ಏನೋ ವಿಡಿಯೋ ನೋಡಿದೆ, ಏನ್ ತಳ್ತದೆ. ಇವನೇ ಸೆಕ್ಯೂರಿಟಿ ಕೊಟ್ಬಿಡೋದಂತೆ, ಇವನೇ ಭೂಮಿನ ಕಿತ್ತಿ ಕೊಟ್ಬಿಡ್ತಾನೆ ಸರ್ಕಾರ. ಇಂಥ ಬಕೆಟ್ಗಳನ್ನೆಲ್ಲ ನಾವು ಬಹಳ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀವಿ. ದಯಮಾಡಿ ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಇದು ಇಲ್ಲಿ ನಿಲ್ಬೇಕು. ನೀವು ನ್ಯಾಯ ಕೊಡ್ತೀರಾ? ಬನ್ನಿ, ನಾವು ಜನ ಸೇರಿಸ್ತೀವಿ. ನಮ್ಮ ರೈತರು ಕೇಳೋಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನಮ್ಮ ರೈತರ ಭಾವನೆನ ಗ್ರಹಿಸಿ, ನಿಮ್ಗೇನಾದ್ರೂ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಕೊಡಿಸಿ ನಮ್ಮ ರೈತರು. ಅದನ್ನ ಬಿಟ್ಟು ರೈತರ ಎದೆ ಮೇಲೆ ನಾನು ಸಮಾಧಿ ಕಟ್ತೀನಿ, ಸೌಧ ಕಟ್ತೀನಿ, ನಿಮ್ ಸಮಾಧಿ ಮೇಲೆ ನಾನು ಸೌಧ ಕಟ್ತೀನಿ ಅಂತ ಹೊಟ್ರೆ ನಾವ್ ಯಾರು ಬಿಟ್ಕೊಡೋರಿಲ್ಲ. ನಾನು ನೆನ್ನೆನೆ SP ಅವ್ರಿಗೆ ಹೇಳಿ ಪರ್ಮಿಷನ್ ಕೊಡಿಸಿದ್ದೀನಿ. ಬೈರಮಂಗಲದಲ್ಲಿ ಧರಣಿ ನಡೆಯುತ್ತದೆ. ಎಲ್ಲ ನಮ್ಮ ರೈತರ ಮುಖಂಡರುಗಳು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಅವ್ರ ಜೊತೆ ಸೇರ್ತೀವಿ. ನೀವೇನಾದ್ರೂ ರೈತರನ್ನ ಹತ್ತಿಕ್ಕುವಂತ ಕೆಲಸ, ರೈತರಿಗೆ ಪೊಲೀಸ್ನ ಉಪಯೋಗಿಸ್ಕೊಂಡು ನಾವೇನೋ ಮಾಡ್ತೀವಿ ಅಂತ ಹೇಳಿ ಹೊಟ್ರೆ ರಕ್ತಪಾತ ಆಗ್ತದೆ, ಹುಷಾರ್. ನಾವ್ಯಾರು ಎದುರಲ್ಲ ಪ್ರಾಣಕ್ಕೋಸ್ಕರ. ಈ ರಕ್ತಪಾತವನ್ನ ತಡಿಬೇಕು ಅಂದ್ರೆ ನೀವು ಬಂದು ಈ ಜಿಲ್ಲೆನಲ್ಲಿ ಪ್ರಾಮಾಣಿಕವಾಗಿ, ನಾನೊಬ್ಬ ಈ ಜಿಲ್ಲೆಯ ಮಗ ಅಂದ್ರೆ ನಮ್ಮ ರೈತರಿಗೆ ಉತ್ತರ ಕೊಡಿ. ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನು ಹೇಳಿದ್ದೇನೆ, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವ್ರನ್ನು ಕರೆದಿದ್ದೇನೆ, ರೈತರ ಜೊತೆ ಕುಣಿಸ್ತೀನಿ, ಕೊಡಿಸ್ತೀನಿ ಉತ್ತರ ಏನೇನು ಕೊಡಿಸ್ಬೇಕು ಅಂತ. ನಮ್ಮ ರೈತರು ಇವತ್ತು ಬೈರ್ಮಾಳ ಸರ್ಕಲ್ ಅಲ್ಲಿ ಕೂತಿರ್ತಾರೆ. ಯಾರ್ಯಾರಿಗೆ ನಿಮ್ಗೆ ತಾಕತ್ತಿದೆ ಎಲ್ಲ ಬಂದು ರೈತರ ಹತ್ರ ನೀವು ಮಾತಾಡ್ಬೋದು, ಕೇಳ್ಬೋದು. ಅದನ್ನ ಬಿಟ್ಟು ನಮ್ಮ ಸರ್ಕಾರ ಅದೇ ಪೊಲೀಸ್ ಅದೇ ಅಂತ ಅಂದ್ರೆ, ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಇದು ನಿಮ್ಗೆ ಸರಿಯಾದ ಕ್ರಮ ಅಲ್ಲ. ಇನ್ನೊಂದು ವಿಶೇಷವಾಗಿ ಏನು ಅಂದ್ರೆ, ಈ ಜಮೀನು ನೋಟಿಫಿಕೇಶನ್ ಮಾಡ್ತೀವಿ 6 ತಿಂಗಳು ಮುಂಚೆ.
ಯಾರ್ಯಾರು ಇಲ್ಲಿ ಜಮೀನಿನ ತಗೊಂಡಿದ್ದಾರೆ, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಎಷ್ಟು ರಿಜಿಸ್ಟ್ರೇಷನ್ಗಳಾಗಿದೆ, ಎಷ್ಟು ಎಕರೆ ಖರೀದಿ ಆಗಿದೆ, ಎಷ್ಟು ಎಕರೆ ಪರಬಾರೆ ಆಗಿದೆ, ಎಲ್ಲ ಮಾಹಿತಿನೂ ನಾನು ಬಿಡ್ತೀನಿ ಸಂದರ್ಭ ಬಂದಾಗ. ಯಾರು ಇವ್ರು ಬೇನಾಮಿಗಳು? ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಯಾಕಾಯ್ತು ಇಲ್ಲೇನೆ? ರಿಯಲ್ ಎಸ್ಟೇಟ್ ಮಾಡಕ್ ಬಂದಿದ್ದೀರಾ? ಯಾವ್ಯಾವ ಆಫೀಸರ್ಸ್ಗಳು ಯಾವ್ಯಾರ ಹೆಸರಲ್ಲಿ ಯಾರ್ಯಾರ ಏಜೆಂಟ್ ಮಾಡಿ ಭೂಮಿ ಖರೀದಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಎಲ್ಲೂ ಇದೆ, ಸಂದರ್ಭ ಬಂದಾಗ ತಿಳಿಸ್ತೀನಿ. ಅದೇನ್ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತೆ, ಆನ್ಲೈನ್ ಅಲ್ಲಿ ಇರುತ್ತೆ, ನೀವು ಯಾವಾಗ ಬೇಕಾದ್ರೆ ತಗೋಬಹುದು. ಈ ಡೇಟ್ ಇಂದ ಈ ಡೇಟ್ ವರೆಗೂ ರಾಮನಗರ ಸಬ್ ರಿಜಿಸ್ಟರ್ ಆಫೀಸು, ರಾಮನಗರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆದ್ರೆ ಗೊತ್ತಾಗ್ಬಿಡ್ತದೆ ಅಂತ ಕನಕಪುರದಲ್ಲಿ ಮಾಡವ್ರೆ, ಮಾಗಡಿಲ್ ಮಾಡವ್ರೆ, ಬೆಂಗಳೂರಿನಲ್ಲಿ ಕುತ್ಕೊಂಡು ಮಾಡವ್ರೆ, ಚನ್ನಪಟ್ಟಣದಲ್ಲಿ ಮಾಡವ್ರೆ, ಬ್ಯಾಟ್ರಾಯನ್ಪುರದಲ್ಲಿ ಕುತ್ಕೊಂಡು ಮಾಡವ್ರೆ, ಬೆಂಗಳೂರು ಬ್ಯಾಟ್ರಾಯನ್ಪುರದಲ್ಲಿ ಗೊತ್ತಾಗ್ಬಿಡ್ತದೆ ಅಂತ. ಅಲ್ಲಿ ಯಾವ್ದೋ ಒಂದು ಸೈಟ್ ತಗೊಳ್ಳೋದು, ಅಲ್ಲಿ ಯಾವ್ದೋ ಒಂದು ಮನೆ ತಗೊಳ್ಳೋದು, 30-40ನೋ 15-15 ಯಾವ್ದೋ ಒಂದು ಜಾಗ ತಗೊಳ್ಳೋದು, ಅದ್ರ ಜೊತೆ ಇವೆಲ್ಲ ಮಾಡಿಸೋದು. ಇಲ್ಲಿ ಹೋದ್ರೆ ಗೊತ್ತಾಗ್ಬಿಡ್ತದೆ ಅಂತ. ಎಲ್ಲವೂ ಮಾಹಿತಿ ಇದೆ ನನಗೆ. ನಾನು ನಿಮ್ಮನ್ನ ಕರೆದು ಇವತ್ತು ಹೇಳ್ತಾ ಇರೋದಿಷ್ಟೇ, ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಿಮ್ಗಿದು ಸರಿಯಾದ ಕೆಲಸ ಅಲ್ಲ. ನಮ್ಮ ರೈತರಿಗೆ ಧಮಕಿ ದೌರ್ಜನ್ಯ ದರ್ಪಕ್ಕೆ ಯಾರು ಎದುರೋರು ಅಲ್ಲ, ನಮ್ಮ ರೈತರು ಜಗ್ಗೋರು ಅಲ್ಲ. ಈ ಉದ್ದಟತನವನ್ನ ದಯಮಾಡಿ ಪ್ರದರ್ಶನ ಮಾಡಬೇಡಿ. ನಮ್ಮ ರೈತರ ನೋವನ್ನ ಕೇಳಲಿಕ್ಕೆ ನಿಮ್ಗೆ ಅಧಿಕಾರ ಇದೆ, ನಮ್ಮ ರೈತರಿಗೆ ಸಂಕಷ್ಟವನ್ನ ಪರಿಹರಿಸಕ್ಕೆ ನಿಮ್ಗೆ ಅಧಿಕಾರ ಇದೆ. ದಯಮಾಡಿ ಪರಿಹರಿಸ್ಕೊಡಿ ಅಂತೇಳಿ ನಾನು ವಿನಂತಿ ಮಾಡಿ, ಇವತ್ತೇನು ಈ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಾಗಿರ್ಬೇಕು ಅಲ್ಲ, ತತ್ಸಂಬಂಧವಾದಂತ IAS ನವ್ರಿಗೆ, ಸೀನಿಯರ್ IAS ನವ್ರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಡೆಲಿಗೇಟ್ ಮಾಡಬೇಕು. ಆದ್ರೆ ಮಾತ್ರ ಈ ವಿಚಾರ ಬಗೆಹರಿತದೆ. ಈ ವಿಚಾರ ಬಗೆಹರಿಯೋದು ಒಂದ್ ಕಡೆ, ನಾವು ಈ ಯೋಜನೆ, ಈ ಟೌನ್ಶಿಪ್ ಯೋಜನೆ ಯಾವುದೇ ಕಾರಣಕ್ಕೂ ನಾವು ಒಪ್ಪಂತ ಪರಿಸ್ಥಿತಿ ಇಲ್ಲ, ನಾವಿನ್ನು ಮುಂದುವರಿಸುವಂತ ಪರಿಸ್ಥಿತಿಲಿ ನಮ್ಮ ರೈತರುಗಳು ಯಾರು ಕೂಡ ಇಲ್ಲ. ನಿಮ್ಗೆ ಯಾರೋ 82% ಒಪ್ಕೊಂಡಿದ್ದಾರೆ ಅಂತ ಅಂತಾರಲ್ಲ, ಆ 82% ಜನ ಬರ್ಕೊಟ್ರೆ ನೀವು ಬರ್ಸ್ಕೊಂಡು ತಗೊಳ್ಳಿ, ನಮ್ದೇನು ತಕರಾರಿಲ್ಲ. ಆದ್ರೆ ಈ ಸುಳ್ಳು ಮಾಹಿತಿಯನ್ನ ರೈತರುಗಳಿಗೆ ಕೊಡ್ತಾ ಇದೀರಲ್ಲ, ಇದಕ್ಕೆ ನೀವು ನಿಮ್ಮ ಅಧಿಕಾರಿಗಳು ಮುಂದಿನ ದಿವಸ ಎಲ್ಲ ಹೊಣೆಗಾರ ಆಗ್ತಾರೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಟಿಫಿಕೇಶನ್ ಮಾಡಿ ಅಂತ ಯಾರು ಕೇಳಿರೋದು? ಯೋಜನೆನೇ ಕೈ ಬಿಡಿ ಅಂತ ಕೇಳ್ತಾ ಇದ್ದೀವಿ. ನೋಟಿಫಿಕೇಶನ್ ಮಾಡಿ ಅಂತ ಹೇಳಿದವರು ಯಾರು? ನಮ್ಮ ರೈತರು ಕೇಳಿದ್ದೀರಾ ನೋಟಿಫಿಕೇಶನ್ ಮಾಡಿ ಅಂತ? ಅಥವಾ ಯಾರಾದ್ರೂ ರೈತರ ಕಡೆಯಿಂದ ನೀವು ಪತ್ರ ತಗೊಂಡು ನೋಟಿಫಿಕೇಶನ್ ಮಾಡಿದ್ದೀರಾ? ಯಾವಾಗ ನೋಟಿಫಿಕೇಶನ್ ಮಾಡಿದ್ದು ಹೇಳ್ಬೇಕಲ್ಲ ಇವರು. ಯಾವಾಗ ನೋಟಿಫಿಕೇಶನ್ ಮಾಡಿದೆ? ಯಾವಾಗ ನೋಟಿಫಿಕೇಶನ್ ಮಾಡೋದು? ಯಾವ ಆಕ್ಟ್ ಅಲ್ಲಿ ಮಾಡೋದು? ಯಾವ ಆಕ್ಟ್ ಅಲ್ಲಿ ಮಾಡಿದ್ರೆ ರೈತರನ್ನ ಯಾಮಾರಿಸ್ಬೇಕು ಅಂತ ಹೇಳಿ ಇವರು ಚಾಪೆ ಕೆಳಗಡೆ ನುಗ್ಗಿದ್ರು. ಇವತ್ತು ರಂಗೋಲಿ ಕೆಳಗಡೆ ನುಗ್ಗಕ್ಕೆ ಪ್ರಯತ್ನ ಪಡ್ತಾವ್ರೆ. ಇವತ್ತು ಆಯ್ತಾ ಇಲ್ಲ, ಮಾಡ್ಲಿ ನೋಡೋಣ. ನಮ್ಗೇನ್ ಕಾನೂನು ಅರಿವಿಲ್ವಾ? ಇವ್ರು ಅವಾರ್ಡ್ ಮಾಡ್ತೀವಿ ಅಂತ ನೋಟಿಫಿಕೇಶನ್ ಮಾಡ್ಬಿಟ್ಟು ಇವಾಗ ಕನ್ಸರ್ಟ್ ಬಂದಿರಿ ಅಂತ ರೈತರನ್ನ ಕರೆದ್ರೆ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರು, ಯಾವ ಉದ್ದೇಶಕ್ಕೋಸ್ಕರ ಇವ್ರು ಪರಿಹಾರ ಕೊಡ್ತಾರೆ? ರಿಜಿಸ್ಟರ್ ಮಾರಾಟ ಮಾಡಕ್ಕೆ, ಖರೀದಿ ಮಾಡಕ್ಕೆ ಏನು ತೊಂದರೆ ಇರಲಿಲ್ಲ. ನೆವರ್, ಸುಳ್ಳು. ನಾನೇ ಅಸ್ತಿ ತಗೊಂಡಿದ್ದೀನಿ, ನಾನೇ ಮಾರಿದ್ದೀನಿ. ಯಾರು ಮಾಡ್ಬೋದು? ಆನ್ಲೈನ್ ಎಲ್ಲ ಓಪನ್ ಮಾಡಿದ್ರಲ್ಲ, ಎಲ್ ಬೇಕಾದ್ರೆ ಮಾಡ್ಬೋದು ಅಂತ ಅದೊಂದು ಆಪ್ಷನ್ ಇಟ್ಕೊಂಡು ಎಲ್ಲಾ ಕಡೆ ಮಾಡ್ಕೊಂಡ್ಬಿಟ್ರು. ದಕ್ಷ ಅಧಿಕಾರಿಗಳು ಬೇನಾಮಿ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದಕ್ಷ ಅಧಿಕಾರಿಗಳು. ಹೇಳ್ತೀನಿ, ಮುಂದೊಂದು ದಿವಸ ಹೇಳ್ತೀನಿ, ಕೊಡ್ತೀನಿ, ನಿಮ್ಗೆ ಕೊಡ್ತೀನಲ್ಲ. SPR ತಿಮ್ಮೇಗೌಡರು ನನ್ನ ಜಮೀನ KDV ಕೊಡ್ತೀವಿ ಅಂತ ಬಂದ್ರು, KDV ಕೊಟ್ಟರು, ದುಡ್ಡು ತಗೊಂಡ್ರು. ಮಾಡ್ಬೋದು.
ಮಾಡ್ಬೋದಾಗಿತ್ತು. ರೈತರು ಯಾರು ನಮ್ಗೆ ಜಮೀನ್ ನಾವು ಉಳುಮೆ ಮಾಡ್ತೀವಿ ಅಂತ ಅಂದ್ರೆ ಉಳುಮೆ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದು. ನಾನು ನನ್ನ ಅವಧಿನಲ್ಲಿ ಸಿಡಿಪಿ ಮಾಡಿಸಿದ್ದೀನಿ. ಸಿಡಿಪಿ ನೋಟಿಫಿಕೇಶನ್ ಆಗುವಂತ ಸಂದರ್ಭಕ್ಕೆ ನಮ್ಮ ಸರ್ಕಾರ ಹೋಯ್ತು. ಈಗ ಸಿಡಿಪಿ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿದ್ವಿ ನಾವು. ನೀವೇನು ಮಾಡಬೇಡಿ, ಸಿಡಿಪಿ ನೋಟಿಫಿಕೇಶನ್ ಮಾಡಿ, ರೈತರು ಬೇಕಾದ್ರೆ ಮಾರ್ಕತ್ತಾನೆ, ಬೇಡದಾರ ಮಡಿಕತ್ತಾನೆ. ಇನ್ನಿವರೆಗೂ ನೀವು ಸಿಡಿಪಿ ಮಾಡಕ್ಕಾಗಿಲ್ಲ. ಇಂಟೀರಿಯರ್ ಮಾಸ್ಟರ್ ಪ್ಲಾನ್ ಅಲ್ಲಿ ಪ್ಲಾನ್ ಅಪ್ರೂವಲ್ ಕೊಟ್ಕೊಂಡು ನಡ್ಸ್ಕೊಂಡು ಹೋಗ್ತಾವ್ರೆ. 2.5 ವರ್ಷ ಆದ್ರೂ ಸರ್ಕಾರ ಬಂದು ಕಳ್ಸೋದೇ ಇಲ್ಲ. ಕಳ್ಸ್ಬೇಕು ಅಂತ ಏನಿದೆ ಅಪೇಕ್ಷಣೆ ಏನದು ಕೊಡ್ಬೇಕು ಅಂತ ಏನಿದೆ, ಆಕ್ಷೇಪಣೆ ಕೊಡ್ಬೇಕು ಅಂತ ಏನಿದೆ, ಕೋರ್ಟಲ್ಲಿ ಹಾಕಂತೀನಿ ನಾನು. ಇವ್ರಿಗೆ ಕೊಡ್ಬೇಕು ಅಂತ ಏನಿದೆ, ಕೋರ್ಟಲ್ಲಿ ಅವಕಾಶ ಇದೆ, ಹಾಕ್ಬೇಕು ಸರಿ. ಇವ್ರಿಗೆ ಕೊಡ್ಬೇಕು ಅಂತ ಏನಿಲ್ಲ, ಇಲ್ಲ. ಕಮ್ಯುನಿಕೇಶನ್ ನಮ್ ಜೊತೆ ಮಾಡಿ ಅಂತ ಲೆಟರ್ ಕೊಟ್ರೆ ಪರಿಹಾರ ಕೊಡಿ ಅಂತನಾ? ಅವ್ರವ್ರ ವಿವೇಕ ಇಲ್ದಿರೋರು ಹೇಳ್ತಾರಲ್ಲ, ಯಾವತ್ ದಾನ ಮಾಡ್ತೀರಿ ಅಂತ. ಇವ್ ನಿಲ್ಸಕ್ ಕೇಳಿ ಅವ್ರನ್ನ, ಒಂದ್ ದಾನ ಮಾಡ್ತಾರೆ. ಇವ್ರ ಆಸ್ತಿಗಳೆಲ್ಲ, ಇವ್ರು ನಾಯಕರುಗಳ ಆಸ್ತಿಗಳೆಲ್ಲ ಅವೆಲ್ಲ ಒಂದ್ ಕಡೆಯಿಂದ ದಾನ ಮಾಡ್ಕೊ ಬರ್ಲಿ, ನಾವು ಮಾಡಿಸ್ತೀವಿ. ಮೊನ್ನೆ ರೀಸೆಂಟ್ ಈ ಸರ್ಕಾರ ಬಂದ್ಮೇಲೆ ತಗೊಂಡ್ರು ಆಸ್ತಿಗಳು. ಎಲ್ಲೂ ದೂರ ಹೋಗ್ಬೇಕಲ್ಲ, ಇಲ್ಲೇನೆ 1000 ಎಕರೆ ಕೆಂಗೇರಿಯಿಂದ ಈಚೆಗೆ. ಏನಕ್ಕೆ ಸೇರ್ಸಿದ್ರು ಅದಕ್ಕೆ ಕೇಳ್ತಾ ಇದ್ದೀನಿ. ಮಾಜಿ ಸಂಸದರನ್ನ ಸೇರಿಸ್ಕೊಂಡ್ರೆ ಅವರು ವಿಚಾರವಂತರು, ಬುದ್ಧಿವಂತರು, ಅನುಭವಿಗಳು, ವಿಶಾಲ ಮನೋಭಾವ ಉಳ್ಳಂತವ್ರು, ಟೆಕ್ನಿಕಲಿ ಸೌಂಡ್ ಅವರು. ಓಕೆ, ಜನನು ಗೆಲ್ಸೋರಲ್ಲಪ್ಪ ನಮ್ಮ ಎಂಪಿನೂ. ನೀವು ಪಾರದರ್ಶಕವಾಗಿ ಇದನ್ನೆಲ್ಲ ಬಹಳ ಟ್ರಾನ್ಸ್ಪರೆನ್ಸಿ ಕೊಟ್ಟು ಮಾಡ್ತೀವಿ ಅಂದವ್ರನ್ನ ಅವ್ರನ್ನ ಮಾಡಬಾರ್ದಾಗಿತ್ತು ನೀವು. ಇಲ್ಲಿ ಹೇಳ್ತೀರಿ ಹುಡ್ಕೋಯಿಂದ ನಾವು ಸಾಲ ತಗೋತೀವಿ ಅಂತ. ಹುಡ್ಕೋ ಯಾರ ಅಂಡರ್ ಇದೆ? ಯಾರ ಅಂಡರ್ ಇದೆ ಸ್ವಾಮಿ? ರಾಜ್ಯ ಸರ್ಕಾರದ ಕೆಳಗಡೆ ಇದೆಯಾ, ಕೇಂದ್ರ ಸರ್ಕಾರದ ಕೆಳಗಡೆ? ಸಾಲ ತಕೊಳ್ಳೋ ಕೆಪಾಸಿಟಿ ಇವ್ರದಲ್ವಾ? ನೀವು ಗೌರ್ಮೆಂಟ್ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಾಲ ಕೇಳಿದ್ರು. ಗೌರ್ಮೆಂಟ್ ಲ್ಯಾಂಡ್ ಕೊಡ್ಬೇಕಲ್ಲ, 750 ಎಕರೆಗೆ ಇಳಿದ್ಬಿಟ್ಟೈತೆ. ಇವ್ರ ಆಸ್ತಿಗಳು ಕೊಟ್ಬಿಟ್ಟು ಸಾಲ ತಂದು ಮಾಡಬೇಕು ರಿಯಲ್ ಎಸ್ಟೇಟ್ ವ್ಯಾಪಾರ. ನಮ್ದೇ ನೀವು ನೋಡಿ, ನಿನ್ನೆಯಿಂದನೂ ಬೈರ್ಮಂಗ್ಲದಲ್ಲಿ ಹೋರಾಟ, ನಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ರೈತರು ಹೋರಾಟ ಮಾಡ್ಬೇಕು ಅಂತ ಹೇಳಿದ್ದಾರೆ, ಹೋರಾಟ ಮಾಡ್ತಾರೆ. ನೋಡ್ರಿ, ಈ ದೇಶದಲ್ಲಿ ಹೋರಾಟಕ್ಕೆ ಜಯ ಸಿಕ್ಕೇ ಸಿಕ್ಕಿದೆ. ಸಾಕಷ್ಟು ಸಾವಿರಾರು ಉದಾಹರಣೆಗಳಿದ್ದಾವೆ. ಘೋಷಣೆ ಕೂತ್ಕೊಂಡೇನೆ ಅವರು ರಾಜ್ಯ ನಾಯಕರಾಗಿರೋರು. ಅವರು ಜೈಕಾರ ಧಿಕ್ಕಾರ ಕೂತ್ಕೊಂಡೆ ತಾನೆ ರಾಜ್ಯ ನಾಯಕರಾಗಿರೋದು. ನೋಡೋಣ, ದೇವ್ರು ಯಾರ್ಯಾರಿಗೆ ಯಾವಾಗ ಶಕ್ತಿ ಕೊಡ್ತಾನೆ ಅನ್ನೋದು ದೇವ್ರು ಬರೆದಿರೋದು. ದೇವ್ರು ನಿರ್ಧಾರ ಮಾಡ್ತಾರೆ, ಯಾರೋ ಒಬ್ಬ ವ್ಯಕ್ತಿ ನಿರ್ಧಾರ ಮಾಡಕ್ಕಾಗ್ತದಾ? ರೈತರು ಧ್ವನಿ ಇರುವಷ್ಟು ಕೂಕೋತಾರೆ. ರೈತನಿಗೆ ಯಾವತ್ತೂ ಕೂಡ ದೇವರು ಪರವಾಗಿರ್ತಾರೆ. ಈ ದೇಶದಲ್ಲಿ ಹಲವಾರು ಉದಾಹರಣೆ ಇದೆ. ಬರ್ತಾರೆ, ನಾವೆಲ್ಲ ಸೇರಿ ಹೋರಾಟ ಮಾಡ್ತೀವಿ. ನಾನು ಹೇಳಿದ್ದೀನಿ, ನೀವೇನಾದ್ರೂ ಇದನ್ನ ಪೊಲೀಸ್ ನಮ್ಮ ಕೈಲಿ ಐತೆ ಅಂತ ಹೇಳಿ ಸುಮ್ನೆ ಹೋಗಿ ನಮ್ಮ ರೈತರನ್ನ ಮಾಡಿದ್ರೆ ಜನಾಂದೋಲನ ಮಾಡಿಸ್ತೀವಿ. ಜನನೆಲ್ಲ ಕರೆದು ಹಳ್ಳಿಗಳಲ್ಲಿ ನುಗ್ಗಿಸ್ತೀವಿ, ಹೆಂಗಸರು ಮಕ್ಕಳನ್ನೆಲ್ಲ ಬೀದಿಗಿಳಿಸ್ತೀವಿ. ಅದನ್ನ ಪರಿಣಾಮ ನೀವೇ ಎದುರಿಸ್ಬೇಕಾಗ್ತದೆ ಅಂತಲೂ ಹೇಳಿದ್ವಿ. ಥ್ಯಾಂಕ್ ಯು.